ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಏನಂತಂದರೆ ಲಾಸ್ಟ್ ವಿಡಿಯೋಗೆ ತುಂಬ ಅಂದರೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಈವನ್ ಇನ್ಸ್ಟಾಗ್ರಾಮಲ್ಲಂತೂ ನಮ್ಮ ಅವ್ವನ್ನು ತುಂಬ ಎಲ್ಲರೂ ಇಷ್ಟಪಟ್ಬಿಟ್ಟಿದ್ದಾರೆ. ಎಲ್ಲರೂ ಕೇಳ್ತಾ ಇದ್ದಾರೆ ಯಾವರು ಅಜ್ಜಿದು ಅಂತ ಹೇಳಿ ಅಂತ. ಕೆಲವೊಬ್ರು ನಾನು ಮೀಟ್ ಮಾಡಬೇಕು ಅಂತಲೂ ಹೇಳ್ತಾ ಇದ್ದಾರೆ. ಅಷ್ಟು ಪಾಪ ಇಷ್ಟ ಆಗಿಬಿಟ್ಟಿದ್ದಾರೆ. ಸೊ ಏನಂದರೆ ನಾನು ಡೇ ವೈಸ್ ಹಾಕ್ತಾ ಇದ್ದೀನಿ. ಬಿಕಾಸ್ ನನ್ನ ಮೊಬೈಲಲ್ಲಿ ಸ್ಟೋರೇಜ್ ಇಲ್ಲ. ನಾನು ಮುಂಚೆ ಹೇಳ್ದಂಗೆ ತುಂಬ ವೀಡಿಯೋಸ್ ಆಗಬೇಕು ಅಂದರೆ ಯೂಟ್ಯೂಬಲ್ಲಿ ತುಂಬ ಪ್ರಾಸೆಸ್ ಇದೆ. ಅದು ತುಂಬ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ನಾನು ಕಟ್ ಮಾಡಿ ವೀಡಿಯೋಸ್ ಹಾಕ್ತಾ ನಮ್ಮ ಇದ್ದೀನಿ. ಅವ್ವ ನೋಡಿ ಏನಾದರೂ ಒಂದು ಮಾಡ್ತಾನೆ ಇರ್ತಾಳೆ. ಏನು ಮಾಡ್ತಿದ್ಯವ್ವ? ಎಂಥದ್ನಾ? ತುಪ್ಪನಾ? ಇವಾಗ ತುಪ್ಪ ನನಗೆ ಒಳಗೆ ಹಾಕ್ಕೊಡ್ಬೇಕು ಇವಾಗ ಈ ಬಾಕ್ಸಿಗೆ. ಅವ್ರ ಮನೆದು ಕೊಡು, ತಕ್ಕೊಡ್ತೀನಿ. ಕೊಡವ್ವ, ತಕ್ಕೊಡ್ತೀನಿ. ಹೊಸದಿದು ಬಾಕ್ಸು. ಬೇಡ ಬಿಡವ್ವ, ಬೇಡ ಬಿಡು, ನೀನೇ ಇಡ್ಕ. ಅಡ್ಡಿಲ್ಲ ಇಡ್ಕ, ಅಡ್ಡಿಲ್ಲ ಇಡ್ಕ, ಅಡ್ಡಿಲ್ಲ ಇಡ್ಕ, ನೀನೇ ತಿನ್ನು. ಅದೇ ಒಂದಿನ ಹಾಕಿ ತಿನ್ಬೇಕು ಸಾಕಾ? ನನ್ನ ಮಗ ಹೋಗ್ಬಿಟ್ಟು ತುಪ್ಪ ಈರಲಾಯ್ತು ಏನು ಕೊಡಕಲ್ಲಂತ ಇಟ್ಟಿತ್ತು ಕೊಟ್ಟಾಳೆ. ಒಂದಿನ ಹಾಕಿ ತಿಂದ್ರೆ ಎಲ್ಲದು ಇಟ್ಟಿಟ್ಟು. ಹಾಂ, ಇಲ್ಲಿ ನೋಡಿ ಇರೋದಿಷ್ಟೇ ಪಾಪ. ಅದನ್ನು ಇವಾಗ ಬಾಕ್ಸ್ಗೆ ಹಾಕ್ತಾ ಇದ್ದಾಳೆ. ನಿಂಗೆ ಬೇಡ? ಅದು ಕಡಿತೀನಿ ಕಡಿತೀನಿ. ಹಾಂ ಹಾಂ, ಅಷ್ಟು ಖಾಲಿ ಮಾಡ್ಕೊಂಡ್ಲು. ಮತ್ತು ಒಂದು ನಾಲ್ಕಿದ್ದುವೆ ಕೊಡಕ್ಕೆ ಹೋಗಲ್ಲ, ಕೊಡಕ್ಕೆ ಹೋಗಲ್ಲ. ಅವಳಿಗೆ ಇವಾಗ ಸಮಾಧಾನ ಆಯಿತು ಹಾಕ್ಕೊಟ್ಟ ಮೇಲೆ. ಅದರಲ್ಲೇ ಇಡೋವ ಸಾಕು, ಅದರಲ್ಲೇ ಇಡೋ. ನಾ ಬ್ಯಾಗೆ ಹಾಕೋತೀನಿ, ಬ್ಯಾಗೆ ಹಾಕೊಂತೀನಿ, ಇಡೋ ಸಾಕು. ಬೇಡ ಅದು ಬರೋಕಲ್ಲ. ಬರತ್ತಿಡವ್ವ. ಹಾಂ ಸಾಕಿಡೋದ್ರಲ್ಲೇ. ಇದು ನೋಡಿ ನಮ್ಮ ಅವ್ವನ ತಿಂಡಿ ಡಬ್ಬ. ಇದು ನಾವು ಚಿಕ್ಕ ಹುಡುಗರು ಇದ್ದಾಗ. ನಂಗೆ ಬೇಡ, ನಂಗೆ ಬೇಡ, ನಿಂಗೆ ತಂದಿರೋದು. ನಂಗೆ ಬೇಡ. ಏನು ಇಟ್ಕೊಂಡ್ಯವ್ವ? ತೋರ್ಸೋ. ತುಂಬಿಸ್ಬಿಟ್ಯಾ? ಫುಲ್ ತುಂಬೋಗೈತೆ. ಇದು ನಾವು ಚಿಕ್ಕ ಮಕ್ಕಳಿದ್ದಾಗಿಂದ ನೋಡ್ತಾ ಇದ್ದೀನಿ. ಅವಳು ತಿಂಡಿ ಡಬ್ಬ. ಅವಳು ಬೆಳಗ್ಗೆ ಟೀ ಕುಡಿಬೇಕಂದ್ರೆ ತಿಂಡಿ ಬೇಕೇ ಬೇಕೇನಾದರೂ. ಹಾಕೋ. ತುಂಬೋಗಿತ್ತೆ ಅಂದೆ, ತುಂಬೋಗಿತಿ. ಫುಲ್ ಆಗಿದೆ. ಫುಲ್ ಆಗಿತ್ತಲ್ವಾ? ಇಲ್ಲಿ ತನಕ ಬಂದಿತ್ತೆ. ಈಗ ನೋಡ್ರಿ ಅದನ್ನ ಮುಚ್ಚಿಡಕ್ಕೆ ಟ್ರೈ ಮಾಡ್ತಾ ಇದ್ದಿಲ್ಲ. ನಾನಿರತಕ್ಕ ಮಗಳೇ, ನಾನು ಸತ್ ಮೈತಿ ಯಾರು ಏನೇನು ಇದ್ದದ್ದು ಇಟ್ಕೊಂಡು ಹೋಗೋದು. ಹರ ಮಗಲ ಹುಡುಕು ಹೋಗ್ರಿ, ಹುಡುಕು ಹೋಗ್ರಿ. ಇದನ್ನಿಲ್ಲ ಇಡವ್ವ. ಗೈಸ್, ನಾನು ನಮ್ಮವ್ವ ಒಳ್ಳೆ ಊಟ ಮಾಡ್ತಾಯಿದ್ದೀವಿ. ಒಳ್ಳೆ ಮೀನು ಸಾರು, ಆಮೇಲೆ ಫಿಶ್ ಫ್ರೈ. ಅವ್ವ ಮಾಡೋದಷ್ಟೇ ತಿನ್ನಲ್ಲ, ಅದಕ್ಕೆ ನಾನು ಕಷ್ಟಪಟ್ಟು ಹಾಕ್ಸಿದ್ದೀನಿ. ತಿನ್ನು ತಿನ್ನು ಅಂತೇಳಿ ಅಂತ. ಒಳ್ಳೆ ಊಟ ಅಲ್ಲ? ಇದೇನು ಗೊತ್ತಾ? ನನ್ನ ಮೇಕಪ್ ಬಾಕ್ಸ್. ಮೇಕಪ್ಪು ಹಾಂ, ಈಗ ಚೆನ್ನಾಗಿದ್ಯಾ? ಹಾಂ, ನಿನ್ನ ಹತ್ರ ಇದೆಯಾ? ಅಲ್ಲ, ನಾ ಮೇಕಪ್ ಹೊತ್ತಿಲ್ಲಪ್ಪ. ಚಲೋ ಯಾಕೆ ಚೆನ್ನಾಗಿದ್ದೀನಿ. ಮೇಕಪ್ ಕಂಡೇ ಇಲ್ಲ, ಕಳಿಸ್ದಂಗಿಲ್ಲ, ಮನಸ್ಸಿನಾಗಿಲ್ಲ. ಯಾಕಿಲ್ಲ? ನಿಮಗೆ ಕೊಡಿಸಿಲ್ಲ.
ನಿಮ್ಮ ಹತ್ರ ದುಡ್ಡು ಇರಲಿಲ್ಲ. ಅಲ್ಲ ಈಗಲ್ಲ, ಆಗಲಾದರೂ ನಾವು ಹಚ್ಚಿ ಗೊತ್ತಿಲ್ಲ. ಪೌಡ್ರು ಹಚ್ಚ ಗೊತ್ತಿಲ್ಲ. ಟಿಕ್ಲಿ ಪಕ್ಲಿ ಇಟ್ಟೆ ಗೊತ್ತಿಲ್ಲ. ಎಲ್ಲರೂ ಕುಂಕುಮ ಇವಕ್ಕೆ ಹಾಕ್ಬಿಟ್ಟು ದುಡ್ಡು ಇಲ್ಲದೆ ಕೊಡ್ತಾರಾ? ದುಡ್ಡು ಇಲ್ಲದೆ ಕೊಡ್ತಾರಾ? ಒಂದು ಊಟ ಕೊಡ್ತಾರ. ಇವಕ್ಕೆ ಹಾಕ್ಬಿಟ್ಟಿಲ್ಲೋ ದುಡ್ಡು ಖರ್ಚು ಮಾಡಕ್ಕೆ ಹಚ್ಚಿ ಉಳ್ಳಾಕಲ್ಲ. ಬೇಡ ಮತ್ತೆ ಹಚ್ಚಕ್ಕೆ ಹಾಂ ಚಂದ ಕಾಣಿಸೋದು ಬೇಡ. ಹಚ್ಚೋದು ಬೇಡ. ಯಾಕೆ? ದೇವ್ರು ಮಾಡಿ ರೂಪಾಯಿ ಇದ್ದುದೇ ಹಸಿರಲ್ಲ. ಅಂದ್ಮೇಲೆ ಪಡ್ಕಲ ಹಾಕವು ಹಿಂಗೆ ಇಲ್ತಲ್ಲ ನೋಡಿ. ಬಳೆ ಇಟ್ಕೊಂಕಲ್ಲ. ಬಳೆ ಬೇಡ. ಮತ್ತೆ ಯಾಕೆ ತಂಗಿದ್ದೀವಿ ಬಳೆನ? ಬಾಗಿಗಿಡಕ್ಕೆ, ಹಾಂ ಬಾಗಲಿಡಕ್ಕೆ. ಯಾವುದು ಹಾಕಿನಕ್ಕಲ್ಲ, ಬಾಗಿಗಿಡಕ್ಕೆ ತಗೊಂಡಿರೋದು. ಸೊ ನೋಡಿದ್ರಿ ಅಲ್ಲ ನಮ್ಮ ಅವ್ವನ ಪ್ರೀತಿ. ಏನಂದರೆ ಇವಾಗ ನಾನು ಸ್ವಲ್ಪ ನಮ್ಮ ಚಿಕ್ಕಮ್ಮ ನಾನು ಆಚೆ ಹೋಗೋಣ ಅಂತ ಇದ್ದೀವಿ. ಯಾಕೆ ಅಂದರೆ ನಾಳೆ ನಮ್ಮ ಮಾವನ ಮಗಳಿಗೆ ಕೋರೂಟ ಮಾಡೋಣ ಅಂತ ಇದ್ದೀವಿ. ಅಂದರೆ ನಮ್ಮ ಮನೆಯಲ್ಲಿ ಆಗ್ತಿರೋ ಈಗ ಮೊದಲನೇ ಮದುವೆ ಇವಾಗ ಈ ವರ್ಷದಲ್ಲಿ 2026ರಲ್ಲಿ. ಸೊ ಬೇಗ ನಾವು ಬಂದರೆ ಮಾತ್ರ ನಮ್ಮ ಅವ್ವ ಎಲ್ಲನೂ ಚೆನ್ನಾಗಿ ಊಟ ಮಾಡೋದು. ಸೊ ಹಂಗಾಗಿ ನಾವು ಬಂದಾಗಲೇ ಮಾಡೋಣ ಅಂತ ಹೇಳಿದ್ರು. ಹಾಗಾಗಿ ನಾನು ನಮ್ಮ ಚಿಕ್ಕಮ್ಮ ಸ್ಯಾಟರ್ಡೆ ಇವತ್ತು ತಾಳಗುಪ್ಪ ಸಂತೆ ಕೂಡ ಇದೆ. ಹಾಗೆ ಸಂತೆ ಮಾಡಿಕೊಂಡು ಮುಂಚೆ ನಮ್ಮ ಅವ್ವ ಸಂತೆ ಮಾಡ್ತಾ ಇದ್ರು. ಹೆಂಗೆ ಅಂತಂದರೆ ಅವಳು ಹೋಗಿ ಎಲ್ಲ ತರೋಳು. ಬರ್ತಾ ಮೊಟ್ಟೆ ಬೋಂಡ ತೊಗೊಂಡು ಬರೋಳು. ಅದನ್ನು ಒಳ್ಳೆ ಸಖತ್ತಾಗಿ ತಿಂತಾ ಇದ್ವಿ. ಇವಾಗ ಅವ್ವಂಗೆಲ್ಲ ಪಾಪ ಎಲ್ಲೂ ಹೋಗಲ್ಲ. ಈವನ್ ಫಂಕ್ಷನ್ಸ್‌ಗೂ ಎಲ್ಲೂ ಹೋಗಲ್ಲ. ಮನೆ ಬಿಟ್ಟರೆ ಎಲ್ಲೂ ಹೋಗಲ್ಲ. ಸೊ ಹಂಗಾಗಿ ನಾವಿಬ್ಬರು ಹೋಗೋಣ ಅಂತೇಳಿ ಹೊರಟ್ವಿ. ಅಂದರೆ ನಾಳೆಗೆ ಏನು ಬೇಕೋ ಎಲ್ಲ ಇವತ್ತೇ ತೊಗೊಂಡು ಬರೋದು. ಚಿಕನ್ ಮಾತ್ರ ನಾಳೆ ತೊಗೊಂಡು ಬರೋಣ ಸಂಡೇ ಅಂತ ಅಂದ್ಕೊಂಡಿದ್ದೀವಿ. ನಾನು ಸ್ವಲ್ಪ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಅವಳು ಮೀನು ತಿನ್ನಲ್ಲ, ಜೊತೆಗೆ ಮಟನ್ನು ತಿನ್ನಲ್ಲ ಅನ್ಕೋತೀನಿ. ಸೊ ಹಾಗಾಗಿ ಚಿಕನ್ ತರೋಣ ಅಂತ ಅಂದ್ಕೊಂಡ್ವಿ. ನಾಳೆ ನನಗೆ ಅಡುಗೆ ಮಾಡೋದಷ್ಟೇ ಕೆಲಸ ಗೈಸ್. ಅಲ್ಲಿಡು. ನಾನು ನಿನ್ಗಿಂತ ಬೆಳ್ಳಗಿದ್ದೀನಿ. ನೀ ಬೆಳ್ಳಗಿಲ್ಲ. ನಾನು ಬೆಳಗಲ್ಲ. ನೀ ಬೆಳ್ಳಗಿದ್ಯಲ್ಲವ್ವ. ಬೇಡ ನೀ ಬೆಳ್ಳಗಿದ್ಯಲ್ಲ ಅವಾಗ. ನೀ ಲಕ್ಷಣವಾಗಿದ್ಯಾ. ನೀನು ಲಕ್ಷಣವಾಗಿದ್ಯಾ ಅಲ್ಲ? ಹಾ ಓಕೆ ಗೈಸ್, ಇವಾಗ ಪೇಟೆಗೆ ಹೊರಟಿದ್ದೀನಿ. ನಾನು ಬಂದಿದ್ದೀನಿ ಅಂತ ನಮ್ಮ ಅವ್ವ ಅಕ್ಕಿ ಓಡ್ಸಕ್ಕೆ ಕೊಟ್ಟಿದ್ದಾಳೆ ಕಜ್ಜಾಯ ಮಾಡೋಕ್ಕೆ. ಸೊ ಬನ್ನಿ ಹೋಗೋಣ. ದನ ಬರ್ತಾ ಇದ್ದಾವಲ್ಲ ಬೇರೆರವ. ಇಲ್ಲಿ ಬಂದಿರೋದು ಇಲ್ಲ ಅಲ್ಲ. ಮೀನಿದ್ದಾವಲ್ಲ, ಮೀನಿದೆಯಲ್ಲ ಅಂದೆ ಗೈಸ್. ಇವತ್ತು ತಾಳಗುಪ್ಪದ ಸಂತೆ. ಸೊ ನೋಡೋಣ ಏನು ತಗೋಬೇಕಂತ ಹೇಳಿ. ನಾವು ಮುಂಚೆ ಚಿಕ್ಕವ್ರು ಇರಬೇಕಾದ್ರೆ ನಮ್ಮವ್ವ ಹೋಗಿ ಪಾಪ ಮಾಡ್ಕೊಂಬರ್ತಾಯಿದ್ಲು. ಇವಾಗ ಅವನಿಗೆ ವಯಸ್ಸಾಗಿದೆ. ಸೊ ಇವಾಗ ನಾವೇ ಹೋಗೋದು. ಈ ದನ ನೋಡಿ ನನ್ನ ಹೊರಕ್ಕೆ ಬರ್ತಾ ಇದೆ. ಯಾಕಪ್ಪ ರಾಜ? ನಾಳೆ ಬಿರಿಯಾನಿ ಮಾಡೋಣ ಅಂತಿದ್ದೀನಿ. ಗೈಸ್ ತರಕಾರಿ ಶಾಪಿಂಗ್ ಆಯಿತು. ಇವಾಗ ಬಟ್ಟೆ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಅದೇ ಗೈಸ್, ಬಟ್ಟೆ ಶಾಪಿಂಗ್, ತರಕಾರಿ ಶಾಪಿಂಗ್ ಎಲ್ಲ ಮುಗೀತು. ಇವಾಗ ಮನೆಗೆ ಬಂದ್ವಿ. ನಮ್ಮ ಅವ್ವ ಪಾಪ ಕಾಯ್ತಾ ಇರ್ತಾಳೆ. ಬಟ್ಟೆ ತಗೋ ಬಂದಿಯಾ? ಮತ್ತೆ ಬಟ್ಟೆ ಬೇಡ? ಸೀರೆ ನೋಡ್ದೇವಾ? ಚಂದ ಇದೆ. ಅವ್ವ ಈಗ ಹೋಗಿದ್ವಲ್ಲ, ಎಷ್ಟು ದುಡ್ಡು ಖರ್ಚಾಗತ್ತೆ ಹೇಳಿ ನೋಡೋಣ. ಹೊರಗೆ ಹೋದ್ರೆ ಎಷ್ಟು ದುಡ್ಡು ಖರ್ಚಾಗತ್ತೆ ಹೇಳು?
ಎಷ್ಟು ಉಟ್ಕೊತಕೈತಿ ಹಾಂ ಯಾರು ನಂಗೆ ನಾವು ಹೊರಗೆ ಹೋದ್ರೆ ರೋಡಕ್ಕೆ ಹೋದ್ರೆ 2,000 ರೂಪಾಯಿ. ಎಷ್ಟು 2,000. 2,000 ಯಾರು ರೋಡಕ್ಕೆ ನಾವು ಈಗ ಹೋಗಿದ್ವಲ್ಲ ಅದಕ್ಕೆ. ಯಾಕೆ ಮತ್ತೆ ಪುಕ್ಷಟೆ ಕೊಡ್ತಾರೆ ಅನ್ಕೊಂಡ್ಯಾ? 2,000 ಮತ್ತೆ ನಿಮ್ಮ ಕಾಲದಾಗ ಹೆಂಗಿತ್ತು? ನನ್ನ ಕಡೆ 300 400 ಹೇಳ್ತಾರೆ. ಅಷ್ಟೇ. ದುಡ್ಡಿಗೆ ಬೆಲೆ ಅಲ್ಲ, ಮನುಷ್ಯನು ಜಾಸ್ತಿ ದುಡಿತಾ ಇದ್ದಾನೆ ಈಗ. ನಮ್ಮ ಹತ್ರನು ಜಾಸ್ತಿ ದುಡ್ಡಿದೆ, ಖರ್ಚು ಜಾಸ್ತಿ. ಆ ಥರ ದುಡ್ಡು ಎಷ್ಟು ಬೈತೆ ಅಷ್ಟೇ ಖರ್ಚು ಬೈತಿ. ಹೌದು. ದುಡ್ಡು ಬಂದೋಟು ಖರ್ಚು ಬರೋದು ಹಮ. ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕಲ್ಲ. ಈ ಉಂಗ್ಲ ಮಸಿದ ಪಿಟಿ ಮಗನಿಗೆ ಕೀರ್ತನ ಮಸಿದ ಕೀರ್ತನ ಗಂಡು ಉಂಗ್ಲ ಮಸಿದ. ನಾನು ನಾನ್ ವೆಜ್ ಅಡುಗೆಗೆ ಯಾವತ್ತೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತಗೊಳ್ಳಲ್ಲ. ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳಲ್ಲ, ಡೈರೆಕ್ಟಾಗಿ ಮಾಡಬೇಕಾದ್ರೆ ಹಾಕ್ಬಿಡ್ತೀನಿ. ನಮ್ಮ ಅವ್ವನ್ ನೋಡಿ ಮಲ್ಕೊಂಡು ಟಿ ವಿ ನೋಡ್ತಾ ಇದ್ದಾಳೆ. ಸೊ ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ. ಹೋಗಿ ಶಾಪಿಂಗ್ ಮಾಡಿಕೊಂಡು ನಾಳೆ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಮಾಡೋಣ ಅಂತಿದ್ದೀನಿ. ಸೊ ಅದಕ್ಕೆ ರೆಡಿ ಮಾಡಿಕೊಂಡೆ. ಥ್ಯಾಂಕ್ ಯು ಗೈಸ್, ಹ್ಯಾವ್ ಅ ನೈಸ್ ಡೇ. ಬಾಯ್. ಮತ್ತೆ ಸಿಗೋಣ. ಇಲ್ಲೆಲ್ಲ ಬೇಗ ಮಲ್ಕೊಳ್ಳೋದು, 8:30ಗೆಲ್ಲ ಮಲ್ಕೊಂಡ್ಬಿಡ್ತೀನಿ. ಎಲ್ಲ ಎಷ್ಟು ಜನ ಒಪ್ಪಿಸ್ಬೇಕು ನೋಡಿ ಒಂದು ಊಟ ಮಾಡೋಕ್ಕೆ. ಬಾರವ ನೀ ಅವತ್ತು ಹೇಳಲ್ಲ ಇಷ್ಟಾರು ಉಣ್ಬೇಕಂತ, ಸಂಜೆ ಕಡೆ ಇಷ್ಟಾರು ಉಣ್ಬೇಕಂತ ಹೇಳಲ್ಲ. ಸಂಜೆ ಕಡೆ ಇಷ್ಟಾರು ಉಣ್ಬೇಕು, ಇಷ್ಟೇ ಸಾಕು. ಬಾ ಬಾರವ ಬಾ 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 ವಾ ಬಾ ಬಾರೆ ಬಾರೆ ವಾ ನೀನು ಹಚ್ಚ ನೋಡು. ಹುಡ್ಕೋತ ಇಲ್ಲ ಕುದ್ಕೋತ ಎಂತ ಮಾಡೋದು ಮತ್ತೆ? ಊಟ ಮಾಡ್ಬೇಕಲ್ಲ. ಬಾರವ್ವ, ಬರೀ ಅಡುಗೆ ಮಾಡೋದಕ್ಕೆ ಕೆಲಸ ಮಾಡೋದಲ್ಲ, ಊಟನೂ ಮಾಡ್ಬೇಕು ನಾವು. ಒಂದು ನಿಮಿಷ ಕೂರೋದಿಲ್ಲ, ಮತ್ತೆ ಕೆಲಸ ಮಾಡ್ತಾನೆ ಇರ್ತಾಳೆ, ಊಟ ಮಾತ್ರ ಮಾಡೋದಿಲ್ಲ. ಬಾರವ್ವ, ಅವು ನಚ್ಚ ನೋಡಿ ಚೆನ್ನಾಗೈತೆ. ಬಾರವ್ವ, ಹೇಳು ಹೇಳು. ಇಷ್ಟೇ ಊಟ, ಇಷ್ಟೇ. ಬಂದವು ಅಲ್ಲ, ಊಟ ಬೇಡ ಬೇಡ ಅಂದು, ಊಟ ಬೇಡ ಅಂದು ಸಮ ಊಟ ಮಾಡ್ದಲ್ಲ. ಈಗ ಎಲ್ಲರಿಕೆ ಹಾಕೊಂಡು ಮಜಾ ಮಾಡ್ತಾ ಇದ್ಯಾ? ಊಟ ಹೇಳಿಬೇಕಾ? ಮತ್ತೆ ಮಾಡ್ದೆ ಆ ಥರ ಊಟ ಮಾಡಿ ನಿಜ ಬರ್ಕಲ್ಲ. ಮಾಡಿದ್ರೆ ಮಾಡದೇ ಇದ್ರೆ ನಿದ್ದೆ ಬರ್ತಿತ್ತಾ? ಚೆನ್ನಾಗಿತ್ತ ಊಟ? ಚೆನ್ನಾಗಿತ್ತಾ? ಏನು ಊಟ ಚೆನ್ನಾಗಿರಕಲ್ಲ. ಅದೇ. ಸೊ ಇವತ್ತಿನ ವ್ಲಾಗ್ ಇಷ್ಟ ಗೈಸ್. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಏನಂದರೆ ಇದು ನೋಡಿ ಬರೀ 13 ನಿಮಿಷ ಇದೆ. ನನಗೆ ಪ್ರಾಸೆಸ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಲೆಂದಿ ವೀಡಿಯೋಸ್ನ ನನಗೂ ಹಾಕೋಕ್ಕೆ ಇಷ್ಟ, ಬಟ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಯೂಟ್ಯೂಬ್ ಪ್ರಾಸೆಸ್ ತುಂಬ ಲೆಂದಿ ಇದೆ. ಸೊ ಒಂದು ಹೊಸ ಮೊಬೈಲು ನಿಮ್ದು ಏನಿಂದ ಬಂದರೆ ನಾನು ಅದರಲ್ಲಿ ನೀಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆನಾ? ಥ್ಯಾಂಕ್ ಯು ಗೈಸ್, ಹ್ಯಾವ್ ಅ ನೈಸ್ ಡೇ. ಬಾಯ್. ಮತ್ತೆ ಸಿಗೋಣ. ಇನ್ನೂ ತುಂಬ ಇದೆ ಮಾತಾಡೋದು ನಮ್ಮ ಅವ್ವ ಜೊತೆ. ಸೊ ಎಲ್ಲ ಡೇಸ್ ವ್ಲಾಗ್ಸ್ನ ತಪ್ಪದೆ ನೋಡಿ. ಬಾಯ್ ಬಾಯ್. ಮತ್ತೆ ಸಿಗೋಣ.